ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಡೈಲಿ ಬ್ಲಾಗ್ ಮಾಡೋಣ ಅಂತ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಹಾಗೆ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿನ ತಲೆ ಒಣಗಿರಲಿಲ್ಲ ಅಂತ ಹೇಳಿ ನಮ್ಮ ಅತ್ತೆ ಹಾಗೆ ಹೇಳ್ತಾಯಿದ್ರು, ಯಾವ ತಲೆಯಲ್ಲಿ ಏನು ಹಾಕೊತೀಯ ಅಂತ ಹೇಳಿ. ಹಾಗೆ ಹಂಗೆ ರಬ್ಬರ್ ಹಾಕಿದ್ರು. ಹಾಗೆ ನಾನು ರೆಡಿ ಎಲ್ಲ ಆಗಿ ಮಮ್ಮಿ ಮನೆಗೆ ಹೊರಟೆ. ತುಂಬ ಬಿಸಿಲು ಕೂಡ ಇತ್ತು ಹೋಗೋಕ್ಕೆ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಫಸ್ಟ್ ನೀವೇ ನೋಡ್ಬೋದು. ನಾನು ಯಾವುದೇ ರೀತಿ ವೀಡಿಯೋ ಹಾಕ್ಸಿದ್ರು ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ನಾನು ತುಂಬ ಬಿಸಿಲು ಕೂಡ ಇತ್ತು. ಆಗಲೇ 5:30 ಆಗಿತ್ತು. ಟೈಮ್ ಆಗೋಗ್ಬಿಟ್ಟೈತೆ ಅಂತ ಹೇಳಿ ಜಲ್ದಿ ಕೂಡ ಹೊರಟೆ. ಹಾಗೆ ಆಟೋ ಕೂಡ ಸಿಕ್ತು ಬೇಗನೆ. ಮನೆಗೆ ಹೋಗಿ ರೀಚ್ ಆದ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು, ಏನೇನೋ ತೊಗೊಬೇಕು ಅಂತ ಹೇಳಿ ಹಾಗೆ ಎಲ್ಲ ತೊಗೊಂಡು ಬಂದು ಲಕ್ಷ ಮನೆಗೆ ಕೂಡ ಬಂದ್ರಿ. ಹೆಂಗೆ ಆಡ್ತಾರೆ ನೀವೇ ನೋಡ್ಕೊಂಡು ಬನ್ನಿ. ಲಕ್ಷ ಯಾರ ಲಕ್ಷ ಅದು? ಡಿ 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 ಆಯ್ತು ನೋಡಿ ಹಾಗೆ ಲಕ್ಷ್ಮನೆಲ್ಲ ಲಕ್ಷ್ಯದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಆಗ ನಾನು ಹೋಗಿ 20 days ಆಗಿತ್ತು ಲಕ್ಷ್ಣ ನೋಡಿ. ಹಂಗೆ ಎಲ್ಲ ತೊಗೊಂಡು ಬಂದು ಮನೆಗೆಲ್ಲ ಫ್ರೂಟ್ಸು ಅದು ಇದು ತೊಗೊಂಡು ಲಕ್ಷ್ಮ ನೋಡ್ಕೊಂಡು ಜೊತೆಗೆ ಬಂದ್ರಿ. ಹಾಗೆ ನಮ್ಮ ಮಮ್ಮಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಕುಟ್ಕೊಡು ಅಂತ ಹೇಳಿದರು. ನನಗೆ ಚಿಕ್ಕ ವಯಸ್ಸಿಂದ ಕುಟ್ಟಬೇಕು ಅಂದರೆ ತುಂಬ ಇಷ್ಟ. ಯಶಿಕಾ ಇದ್ದರೆ ಬಿಡ್ತಾ ಇರಲಿಲ್ಲ, ಅವಳೇ ಕುಟ್ತಾಯಿದ್ಲು. ಯಾಕಂದರೆ ಅವಳು ಇರಲಿಲ್ಲ ಅಲ್ವಾ, ಅವಳು ಧರ್ಮಸ್ಥಳಕ್ಕೆ ಹೋಗಿದ್ದರಿಂದ ನಾನೇ ಕುಟ್ತಾಯಿದ್ದೆ. ಇಲ್ಲಾಂದರೆ ಅವಳು ಕುಟ್ಟಕ್ಕೆ ಬಿಡೋಲ್ಲ ನನಗೆ. ನಾನೇ ಕುಟ್ತೀನಿ ಅಂತ ಹೇಳ್ತಾಳೆ. ಹಾಗೆ ವಿಡಿಯೋಸ್ ಎಲ್ಲ ನಮ್ಮ ಅಕ್ಕ ಕ್ಯಾಪ್ಚರ್ ಮಾಡಿರೋದು. ಹಾಗೆ ನನಗೆ ಟ್ರೈಪೋಡ್ ತೊಗೊಂಬರೋಣ ಅಂತ ಅನ್ಕೋತೀನಿ, ಆದರೆ ತೊಗೊಂಡೇ ಬರೋಲ್ಲ. ಹಾಗೆ ನಮ್ಮ ಅಕ್ಕ ಇಲ್ಲಿ ವಡೆ ಮಾಡ್ತಾಯಿದ್ರು. ಹಾಗೆ ನಮ್ಮ ರಸಮ್ ಕೂಡ ಮಾಡಿದರು. ಸ್ವಲ್ಪನೇ ಒನ್ ಟೈಮ್ಗೆ ಆಗೋಷ್ಟು ರಸಮ್ ಕೂಡ ಮಾಡಿದರು. ಇಲ್ಲಿ ರೈಸ್ ಬಿಸಿ ಬಿಸಿ ರೈಸ್ ಕೂಡ ಆಯಿತು. ಹಾಗೆ ನಮ್ಮ ಅಕ್ಕ ಇಲ್ಲಿ ಫೋನ್ ನಮ್ಮ ಅಮ್ಮಂದೇನೋ ಬಟನ್ ಒಳಗಡೆ ಹೋಗ್ಬಿಟ್ಟಿತ್ತು ಅಂತ ಹೇಳಿ ತೆಗಿತಾ ಇದ್ಲು. ಹಾಗೆ ನಮ್ಮ ಅಕ್ಕ ಮದರ್ಸ್ ಡೇಗೆ ಏನಂತ ವಿಶ್ ಮಾಡಿದ್ದಾಳೆ ಅಂತ ವಿಡಿಯೋನ ಹಾಕ್ತೀನಿ. ಹಾಗೇನೇ ನೀವು ನೋಡ್ಕೊಂಡು ಬನ್ನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ. ವಿಡಿಯೋ ತಗೋತೀನಿ. ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಗಾಯ್ಸ್, ಹ್ಯಾಪಿ ಮದರ್ಸ್ ಡೇ ಟು ಆಲ್. ನಿಮ್ಮ ಮಮ್ಮಿಗೆ ಹೇಳು. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಎ ವಂಡರ್ಫುಲ್ ಲೈಫ್. ಹಾಗೆ ಹ್ಯಾಪಿ ಮದರ್ಸ್ ಡೇ ಮಮ್ಮಿ, ಲವ್ ಯು ತುಂಬ ತುಂಬ ಜಾಸ್ತಿ. ನಮ್ಮಪ್ಪ ಹೋದ್ಮೇಲೆ ನಮ್ಮ ಮಮ್ಮಿನೇ ನಂಗೆ ತುಂಬ ಇಷ್ಟ. ನಮ್ಮ ಮಮ್ಮಿ ಇಲ್ಲಾಂದರೆ ಡೇನೇ ಕಂಪ್ಲೀಟ್ ಇಲ್ಲ, ಫೋನಲ್ಲಿ ಮಾತಾಡಿಲ್ಲ ಅಂತ ಅಂದರೆ. ಲವ್ ಯು ಸೋ ಮಚ್ ಮಮ್ಮಿ. ಹಾಗೆ ನಮ್ಮ ಅಕ್ಕ ಫ್ರೈಡ್ ರೈಸ್ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದಾಳೆ, ಹಾಗೆ ನೋಡ್ಕೊಂಬಂದು. ಹಾಗೆ ನಮ್ಮ ಅಕ್ಕನಿಗೂ ಮತ್ತು ನನ್ನ ತಂಗಿಗೆ ಇಬ್ರಿಗೂ ಹ್ಯಾಪಿ ಮದರ್ಸ್ ಡೇ. ಹೇಳು. ಫ್ರೈಡ್ ರೈಸ್ಗಿದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಅದೆಲ್ಲ ಬಿಡು, ಹಾಕೋ ಟೈಮಲ್ಲಿ ತೋರಿಸು. ಹೌದಾ? ಎಣ್ಣೆ ಎಷ್ಟು ಹಾಕೊಂಡು ಎಳ್ಳೆ ಇಲ್ಲ. ಎಣ್ಣೆ 1 ಲೋಟ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಬೇಕು ಬೇಗ ಬೇಯೋಕ್ಕೆ. ಒಂದು ಸ್ಪೂನ್ ಉಪ್ಪು, ಒಂಚೂರು ಚಿಟಿಕೆ ಅರಿಶಿನ, ಇಷ್ಟು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್
ಇದು ನಾವು ಮನೇಲೇ ಮಾಡ್ಕೊಂಡಿರೋದು, ಅಂಗಡಿಯಿಂದ ತರಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ಮೆಲ್ ಹೋಗಂಟ, ಹಸಿ ಸ್ಮೆಲ್ಲು. ಕಟ್ ಮಾಡು ಏನಷ್ಟೇ. ಬಿಸಿ ಅನ್ನ ಬೇಕಂದರೆ ಅನ್ನ ಇದ್ರೂ ಪರವಾಗಿಲ್ಲ, ಇನ್ನು ರಾತ್ರಿ ಅನ್ನ ಉಳಿದಿರೋ ಅಣ್ಣಗೂ ಮಾಡ್ಕೊಬೋದು. ಕಟ್ ಮಾಡ್ತೀನಿ. ಮತ್ತೆ ಎಗ್ ಫ್ರೈಡ್ ರೈಸ್ ಮಸಾಲ ಅಂತ ಅಂಗಡಿಯೆಲ್ಲ ಇದನ್ನು ತೊಗೊಳ್ಳಿ. ನಿಮ್ಮ ಕ್ವಾಂಟಿಟಿ ಅನ್ನ ಹೆಂಗಿದೆ ಹಂಗೆ ಅದ್ರ ಮೇಲೆ. ನಮ್ಗೆ ಇಷ್ಟಕ್ಕೆ 2 ಪ್ಯಾಕೆಟ್ ಹಾಕೊತೀವಿ. ಸ್ವಲ್ಪ ವೈಟ್ ಪೆಪ್ಪರ್ ಪೌಡರು, ಇದು ನಾವೇ ಪುಡಿ ಮಾಡಿರೋದು ಪೌಡ್ರು ಎಲ್ಲ ಥರ. ಒಂಚೂರು ಹಾಕಿ ಖಾರನೇ ಇರಲ್ಲ. ಇದು ಮೆಣಸಿನ್ಕಾಯಿ ಪೌಡರ್, ಸ್ವಲ್ಪ ಖಾರ ಕಮ್ಮಿನೇ ಹಾಕ್ಕೊಂತೀವಿ, ಇಲ್ಲ ಟೇಸ್ಟ್ ಸಿಗಲ್ಲ. ಆಫ್ ಮಾಡಿದ್ದೆ ಗ್ಯಾಸ್. ಸ್ವಲ್ಪ ವಿನೇಗರು, ಸೋಯಾ ಸಾಸ್, ಇದೆ. ಇವಾಗ ರುಚಿಗೆ ತಕ್ಕಷ್ಟು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ಟವ್ ಆಫ್ ಮಾಡಿದೆ, ಯಾಕಂದರೆ ಸೀದೋಗುತ್ತೆ. ಇವಾಗ ಆನ್ ಮಾಡ್ಕೊತೀನಿ. ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದನ್ನು ತೋರಿಸಿದ್ರಲ್ಲ, ಬೇಕಾದ್ರೆ ನೀವು ತರಕಾರಿ ಎಲ್ಲ ಹಾಕೋಬೋದು. ನಮ್ಮ ಮನೆಗೆ ಏನಿತ್ತು ಅದನ್ನು ಹಾಕಿದ್ದೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ ಮಾತ್ರ ಆ್ಯಡ್ ಮಾಡಿದ್ದೀನಿ, ಮೆಣಸಿನ್ಕಾಯಿ ಎಲ್ಲ. ಹಾಗೆ ತುಂಬ ಚೆನ್ನಾಗಿತ್ತು. ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಸ್ವಲ್ಪ ಖಾರ ಮತ್ತು ಉಪ್ಪು ಕಡಿಮೆ ಇತ್ತು, ಬಿಟ್ಟರೆ ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ನೆಕ್ಸ್ಟ್ ಏನು ರೆಸಿಪಿ ಮಾಡಿಸ್ಬೇಕು ನಮ್ಮ ಮಮ್ಮಿ ಕೈಲಾಗಲಿ ನಮ್ಮ ಅಕ್ಕ ತಂಗಿ ಕೈಲಾಗಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ, ನಾವು ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು. ಹಾಗೆ ಮಾರ್ನಿಂಗ್ ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದೆ. ನಾನು ನಮ್ಮ ಮನೇಲಾಗಲಿ ಇಲ್ಲಾಗಲಿ ಎಲ್ಲನೂ ತ್ರಿಶಕ್ನ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನನಗೆ ಕ್ಲೀನಾಗಿರ್ಬೇಕು. ಇನ್ನು ಸ್ವಲ್ಪ ಇತ್ತು ಅಂತ ಹೇಳಿ ಹಾಗೆ ಎತ್ತಿಕ್ಕಿದ್ದೆ. ಹಾಗೆ ನಮ್ಮ ಮಮ್ಮಿ ಮದರ್ಸ್ ಡೇಗೆ ಕೇಕ್ ಏನು ಬೇಡ, ನನಗೆ ಸ್ವೀಟ್ ತೊಗೊತೀನಿ ಅಂತ ಹೇಳಿ ಸ್ವೀಟ್ ತೊಗೊಂಡಿದ್ರು. ಅದನ್ನು ನನಗೂ ಕೂಡ ಕೊಟ್ಟಿದ್ದರು. ಹಾಗೆ ಅದನ್ನು ವೀಡಿಯೋ ಮಾಡಿಕೊಂಡೆ. ಹಾಗೆ ನಮ್ಮ ಮಮ್ಮಿ ಎಲ್ಲ ಬಟ್ಟೆನೆಲ್ಲ ಈ ಅಂಡ್ಬಿಟ್ಟಿದ್ರು ಅಂತ ಹೇಳಿ, ಎಲ್ಲ ಮೆಸ್ಸಿ ಮಾಡಿಬಿಟ್ಟಿದ್ರು ಅಂತ ಹೇಳಿ ಅದನ್ನು ಕ್ಲೀನಾಗಿ ಜೋಡಿಸ್ಬಿಟ್ಟು ಕೊಟ್ಟೆ. ಹಾಗೆ ತುಂಬ ಸ್ವೆಟ್ ಆಗಿಬಿಟ್ಟಿತ್ತು. ಹಾಗೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೈಟ್ ಡಿನ್ನರು ಬೇಳೆ ಸಾಂಬಾರು ಮಾಡಿದ್ರು, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿ ತುಂಬ ಸೆಕೆ ಆಗ್ತಾಯಿತ್ತು ಅಂತ ಹೇಳಿ ಕೂತ್ಕೊಂಡಿದ್ದೆ. ಹಾಗೆ ಯಶಿಕಾ ಕೂಡ ಮದರ್ಸ್ ಡೇಗೆ ಬಂದಮೇಲೆ ವಿಶ್ ಮಾಡಿದ್ಲು. ಅವಳು ಏನಂತ ವಿಶ್ ಮಾಡಿದ್ದಾಳೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ. ಅಷ್ಟೇ ಇವತ್ತಿನ ವೀಡಿಯೋ, ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನಾನು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೆ. ಯಶಿಕಾ ಮದರ್ಸ್ ಡೇ ದಿನ ಧರ್ಮಸ್ಥಳಕ್ಕೆ ಹೋಗಿದ್ಲು. ಅವಳು ಇರಲಿಲ್ಲ, ಅದೇ ಯಾವುದೇ ರೀತಿ ವಿಶ್ ಮಾಡಿರಲಿಲ್ಲ, ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಅದಕ್ಕೆ ಯಶಿಕಾ ಇವತ್ತು ಎಲ್ಲರಿಗೂ ವಿಶ್ ಮಾಡ್ತೀನಿ ಅಂತ ಹೇಳಿ ವೀಡಿಯೋ ಮಾಡು ಅಂತ ಹೇಳಿದ್ಲು. ಮಾಡು. ಹ್ಯಾಪಿ ಮದರ್ಸ್ ಡೇ ಮಮ್ಮಿ, ಮಮ್ಮಮ್ಮ, ಚಿಕ್ಕಿ ಚಿಕ್ಕಿ, ಮತ್ತು ಇನ್ನೊಂದು ಚಿಕ್ಕಿ 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 ಅಷ್ಟೇ. ಇದು ಬೆಳ್ಳಿಲ್ಲ. ಧರ್ಮಸ್ಥಳ ಚೆನ್ನಾಗಿತ್ತಾ? ಇದು
ಚೆನ್ನಾಗಿದ್ರು ಬಟ್ ಅದು ಕಂಬಿ ಎಲ್ಲ ಸುಟ್ಟಬೇಕಿತ್ತು ಬಟ್ ಆದರೂ ಮಾಡಿದ್ದೀವಿ ನಾವು ಅಷ್ಟು ಗ್ರ್ಯಾಂಡಿಂಗ್ ಬಟ್ಟೆ ಹಾಕೊಂಡು ನಾನು ಮಾಡಿದ್ದೀನಿ. ಸೊ ಯಾವ್ಯಾವ ಧರ್ಮಸ್ಥಳಕ್ಕೆ ಹೋಗ್ಬೇಕಂತ ಈ ಸ್ಯಾಟರ್ಡೆ ಹೋಗಬೇಡಿ. ಸ್ಯಾಟರ್ಡೆ ಸಂಡೇ ಭಾನುವಾರ ಶನಿವಾರ ಮತ್ತು ಇನ್ಯಾವುದು ಭಾನುವಾರ ಶನಿವಾರ ಮತ್ತು ಇನ್ನೊಂದು ಡೇ ಬರುತ್ತೆ ಅಷ್ಟೇ ದಿವಸ ಶನಿವಾರನೇ ಹೋಗಿದ್ದು. ಭಾನುವಾರ ಶನಿವಾರ ಹೋಗಬೇಡಿ ಅಷ್ಟೇ ಹೋಗಬೇಡಿ. ಮತ್ತು ಅದಕ್ಕಿಂತ ಮುಂಚೆ ಏನು ಬರುತ್ತಲ್ಲ ಫ್ರೈಡೇ. ಫ್ರೈಡೇನೂ ಹೋಗ್ಬಾರ್ದು, ಜನ ಇರ್ತಾರೆ ಜಾಸ್ತಿ. ಮತ್ತು ಈ ಮಂತ್ ಕೂಡ ಹೋಗಬೇಡಿ ಅಂತ ಇದು ರಜಾ ಮಂತ್ ಅನ್ಸುತ್ತಲ್ವ. ನನಗೆ ಎಷ್ಟು ಗಂಟೆ ಯಾವಾಗವರೆಗೂ ರಜಾ? ನನಗೆ 2 ತಿಂಗಳು ಜೂನ್ 3ಗೆ ಸ್ಕೂಲ್ ಓಪನ್. ಅಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಥರ ವೀಡಿಯೋಸ್ ಮಾಡ್ತೀರಿ. ನೀವು ಪಾನಿಪುರಿ ಚಾಲೆಂಜ್ ನೋಡಿದ್ದೀರಾ? ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬೈ, ಲವ್ ಯು ಆಲ್.